ಬೆಳಗಾವಿ ಜಿಲ್ಲೆಯ ಬೈಲಹೊಂಗರ ತಾಲೂಕಿನ ಬೆಳವಡಿ ಸಂಸ್ಥಾನದ ರಾಣಿ. ಇವರು ಸೋದೆ ಅರಸರ ಮಗಳು ಮತ್ತು ಬೆಳವಡಿಯ ಈಶಪ್ರಭುವಿನ ಪತ್ನಿ. ಯುದ್ಧದ ಸಂದರ್ಭ 17ನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರ ಸೈನ್ಯವು ಬೆಳವಡಿ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಮಲ್ಲಮ್ಮ ತನ್ನ ಸೈನ್ಯವನ್ನು ಮುನ್ನಡೆಸಿ ವೀರಾವೇಶದಿಂದ ಹೋರಾಡಿದರು. ಮಹಿಳಾ ಸೈನ್ಯ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ಕೀರ್ತಿ ಮಲ್ಲಮ್ಮನವರಿಗೆ ಸಲ್ಲುತ್ತದೆ. ಶಿವಾಜಿಯ ಗೌರವ. ಮಲ್ಲಮ್ಮನ ಶೌರ್ಯವನ್ನು ಕಂಡು ಬೆರಗಾದ ಶಿವಾಜಿ ಮಹಾರಾಜರು ಯುದ್ಧದ ನಂತರ ಅವಳನ್ನು ಗೌರವದಿಂದ ಕಂಡು ಆಕೆಯನ್ನು ತನ್ನ ಸ್ವಂತ ತಂಗಿಯಂತೆ ಭಾವಿಸಿ ಸೈನ್ಯ ದೇವತೆ ಎಂಬ ಬಿರುದು ನೀಡಿದರು. ಐತಿಹಾಸಿಕ ಮಹತ್ವ. ಬೆಳವಡಿ ಮಲ್ಲಮ್ಮ ಕೇವಲ ಒಬ್ಬ ರಾಣಿಯಲ್ಲ, ಬದಲಿಗೆ ಕನ್ನಡ ನಾಡಿನ ಸ್ವಾಭಿಮಾನದ ಪ್ರತೀಕ. ಇಂದಿಗೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರ ಶೌರ್ಯ ಗಾಥೆಗಳನ್ನು ಲಾವಡಿ ಪದಗಳ ಮೂಲಕ ಹಾಡಲಾಗುತ್ತದೆ. ಛತ್ರಪತಿ ಶಿವಾಜಿಯಂತಹ ಮಹಾನ್ ವೀರನನ್ನೇ ಬೆರಗುಗೊಳಿಸಿದ ವೀರನಾರಿ ಬೆಳವಡಿ ಮಲ್ಲಮ್ಮ. ವೀರರಾಣಿ ಬೆಳವಡಿ ಮಲ್ಲಮ್ಮ ಕನ್ನಡ ನಾಡಿನ ಅಪ್ರತಿಮ ಶೌರ್ಯದ ಪ್ರತೀಕ. ಕರ್ನಾಟಕದ ಇತಿಹಾಸವು ಅಸಂಖ್ಯಾತ ವೀರರಾಣಿಯರ ತ್ಯಾಗ ಮತ್ತು ಬಲಿದಾನಗಳಿಂದ ಸಮೃದ್ಧವಾಗಿದೆ. ಕಿತ್ತೂರು ಚೆನ್ನಮ್ಮ ಮತ್ತು ಒಬ್ಬವನಿಗಿಂತಲೂ ಮುಂಚೆಯೇ ಅನ್ಯಾಯದ ವಿರುದ್ಧ ಕತ್ತಿ ಹಿಡಿದು ಹೋರಾಡಿದ ಮಹಾನ್ ಚೇತನ ಬೆಳವಡಿ ಮಲ್ಲಮ್ಮ. 17ನೇ ಶತಮಾನದಲ್ಲಿ ಮರಾಠ ಸೈನ್ಯದ ವಿರುದ್ಧ ಹೋರಾಡಿ ಸ್ವತಃ ಶಿವಾಜಿ ಮಹಾರಾಜರಿಂದಲೇ ಸೈನ್ಯ ದೇವತೆ ಎಂಬ ಪ್ರಶಂಸೆಗೆ ಪಾತ್ರರಾದವರು ಇವರು. ಹಿನ್ನೆಲೆ ಮತ್ತು ವ್ಯಕ್ತಿತ್ವ. ಮಲ್ಲಮ್ಮನವರು ಇಂದಿನ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಸಂಸ್ಥಾನದ ರಾಣಿ. ಸೋದೆ ಅರಸರ ಮಗಳಾದ ಇವರು ಬೆಳವಡಿಯ ಅರಸರಾದ ಈಶಪ್ರಭು ಅವರನ್ನು ವಿವಾಹವಾಗಿದ್ದರು. ಕೇವಲ ರಾಜ್ಯಭಾರದಲ್ಲಷ್ಟೇ ಅಲ್ಲದೆ ಯುದ್ಧಕಲೆ, ಕುದುರೆ ಸವಾರಿ ಮತ್ತು ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಮಲ್ಲಮ್ಮನವರು ಪ್ರವೀಣರಾಗಿದ್ದರು. ವಿಶೇಷವೆಂದರೆ ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದ ಸೈನ್ಯವನ್ನು ಕಟ್ಟಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬೆಳವಡಿ ಯುದ್ಧ ಮತ್ತು ಶೌರ್ಯ. ಕ್ರಿಶ 1777-78ರ ಅವಧಿಯಲ್ಲಿ ಶಿವಾಜಿ ಮಹಾರಾಜರ ಸೈನ್ಯವು ದಕ್ಷಿಣ ದಿಗ್ವಿಜಯಕ್ಕೆ ಹೊರಟಾಗ ಬೆಳವಡಿ ಮೇಲೆ ದಾಳಿ ಮಾಡಿತು. ಯುದ್ಧದಲ್ಲಿ ಮಲ್ಲಮ್ಮನ ಪತಿ ಈಶಪ್ರಭು ಮರಣವಾದಾಗ ಧೃತಿಗೆಡದ ಮಲ್ಲಮ್ಮ ತಾನೇ ಸ್ವತಃ ಸೈನ್ಯದ ನೇತೃತ್ವ ವಹಿಸಿದರು. ಮಹಿಳಾ ಸೈನ್ಯದೊಂದಿಗೆ ರಣರಂಗಕ್ಕಿಳಿದ ಮಲ್ಲಮ್ಮ ಮರಾಠ ಸೈನ್ಯಕ್ಕೆ ಸಿಂಹ ಸ್ವಪ್ನವಾದರು. ಅವರ ಪರಾಕ್ರಮ ಎಷ್ಟಿತ್ತೆಂದರೆ ಯುದ್ಧದ ತೀವ್ರತೆಯನ್ನು ಕಂಡು ಶಿವಾಜಿ ಮಹಾರಾಜರೇ ಬೆರಗಾದರು. ಶಿವಾಜಿಯ ಗೌರವ.